ನಾವು ಶಾಲೆಯಲ್ಲಿ ಸ್ಕೂಲ್ ಆರಂಭ ಆಗಿದ ತಕ್ಷಣ ಮೊದಲು ಹೇಳೋದು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ. ಈ ಗುರುಗಳಿಗೆಲ್ಲ ಗುರು ಯಾರು? ಯಾರು ಎಲ್ಲ ಸೈಲೆಂಟ್ ಆಗೋದು ಹೆಂಗೆ? ಜಗದ್ಗುರು. ಇವತ್ತು ನಮ್ಮ ಜೊತೆ ಇರುವ ಜಗದ್ಗುರು ಯಾರು? ಯಾರು? ನಾವು ಇನ್ನ ಲೇಟ್ ಮಾಡ್ತೀವಿ, ಯಾಕಂದ್ರೆ ಏನು ಉತ್ತರ ಹೇಳಿಲ್ಲ. ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಇದ್ದಾರೆ. ಅವರು ಬಹಳ ಪ್ರೀತಿಯಿಂದ ನಾನು ಶಾರ್ಟ್ ನೋಟಿಸ್ ಕೊಟ್ಟರು ಕೂಡ ಅವ್ರನ್ನ ಕೇಳ್ಕೊಂಡೆ, ಮಕ್ಕಳಿಗೆ ನಿಮ್ಮ ಪ್ರವಚನ ಕೇಳಬೇಕು, ನಿಮ್ಮ ಕೈಯಿಂದ ಆಶೀರ್ವಾದ ಮಾಡಬೇಕು, ಆ ಪ್ರತಿಭಾ ಪುರಸ್ಕಾರ ಆ ಮಕ್ಕಳು ಈ ದೇಶವನ್ನ ತಿರುಗಿ ನೋಡೋ ತರ ಸಾಧನೆ ಮಾಡೋ ಮಕ್ಕಳಾಗಬೇಕು, ಮಂಡ್ಯದ ಮಕ್ಕಳು ನೀವು ಬರಬೇಕು ಅಂತ ನಿನ್ನೆ ರಾತ್ರಿ ಕೇಳಿದಾಗ ಅವರು ಹಲವಾರು ಕಾರ್ಯಕ್ರಮಗಳನ್ನ ಬಿಟ್ಟು ನಮ್ಮ ಮಂಡ್ಯದ ಮಕ್ಕಳು, ನನ್ನ ಜಿಲ್ಲೆಯ ಮಕ್ಕಳು, ನನ್ನ ತವರಿನ ಮಕ್ಕಳಿಗೆ ನಾನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಜೊತೆ ಬಂದು ಕೂತಿದ್ದಾರೆ. ಅವರಿಗೆ ದೊಡ್ಡ ಚಪ್ಪಾಳೆಯನ್ನ ನೀವು ಹೊಡಿಬೇಕು. ಶಿಕ್ಷಣ ಎಂಬುದು ಹುಲಿ ಹಾಲಿನಂತೆ, ಅದನ್ನ ಕುಡಿದವನು ಗರ್ಜಿಸುತ್ತಾನೆ. ಶಿಕ್ಷಣವನ್ನ ಹಾಲನ್ನ ಕುಡಿದ್ರೆ, ಅಂದ್ರೆ ನೀವು ಶಿಕ್ಷಣವನ್ನ ಪಡೆದ್ರೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಹೆಸರನ್ನ ತರ್ತೀರಾ. ನಿಮ್ಮ ಸಾಧನೆ ಇವತ್ತು ಕಾರ್ಯಕ್ರಮ ಹಾಕೊಂಡಿರೋದು ನಿಮ್ಮ ಬರೀ ನಾವು ಸನ್ಮಾನ ಮಾಡಿ ಹೋಗ್ಬೇಕಂತಲ್ಲ, ನಿಮ್ಮ ಸಾಧನೆ ಈ ಜಿಲ್ಲೆಗೆ, ನನ್ನ ಕ್ಷೇತ್ರಕ್ಕೆ, ಮಂಡ್ಯಕ್ಕೆ ಹೆಸರು ತರಬೇಕು. ನೀವೆಲ್ಲ ಪ್ರತಿಭಾ ಪುರಸ್ಕಾರ ತಗೊಂಡರು ನಾಳೆ ಒಂದು ದಿನ ಈ ಸ್ಟೇಜ್ ಅಲ್ಲಿ ಕೂತು ಮುಂದಿನ ಪೀಳಿಗೆಯ ಮಕ್ಕಳಿಗೆ ನೀವೆಲ್ಲ ಪ್ರತಿಭಾ ಪುರಸ್ಕಾರವನ್ನ ಸನ್ಮಾನ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆ ಸಿಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ವಿ. ಅಂಬೇಡ್ಕರ್ ಇಲ್ಲೆಲ್ಲ ನಿಂತಿರೋದೆಲ್ಲ ನೋಡಿದ್ರೆ ಅಂಬೇಡ್ಕರ್ ಭವನ ಸಾಲಲ್ಲ, ಮುಂದಿನ ವರ್ಷ ದೊಡ್ಡ ಮೈದಾನದಲ್ಲಿ ಇನ್ನೂ ಬೃಹತ್ತಾಕಾರವಾಗಿ ಈ ಪ್ರತಿಭಾ ಪುರಸ್ಕಾರವನ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮುಂದೆ ಘೋಷಣೆಯನ್ನ ಮಾಡ್ತೀನಿ. ಇವತ್ತು ನಿಮ್ಮೆಲ್ಲರಿಗೂ ಪ್ರತಿಭಾ ಪುರಸ್ಕಾರ, ನಗದು ಬಹುಮಾನ ಎಲ್ಲವನ್ನ ಕೊಡ್ತೀವಿ. ನೀವೆಲ್ಲ ಸಾಧನೆಯನ್ನ ಮಾಡಬೇಕು, ಇನ್ನೂ ಹೆಚ್ಚಿನ ಶಿಕ್ಷಣವನ್ನ ಪಡಿಬೇಕು. ಯಾರು ಮಕ್ಕಳು ಶಿಕ್ಷಿತರಿಂದ ವಂಚಿತರಾಗಬಾರದು. ಶಿಕ್ಷಣವನ್ನ ಕಲಿತರೆ ನೀವು ಈ ದೇಶಕ್ಕೆ ಹೆಸರನ್ನ ತಂದುಕೊಡ್ತೀರಾ. ನೀವು ಈ ಭವ್ಯ ಭಾರತದ ಮುಂದಿನ ಪ್ರಜೆಗಳು, ನಿಮ್ಮಲ್ಲಿ ಆ ಶಿಕ್ಷಣ ಅಡಗಿದೆ. 90% ನಾವೆಲ್ಲ ಇವಾಗ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಇಲ್ಲ. ನಾವೆಲ್ಲ ಹೋಗ್ಬೇಕಾದ್ರೆ ಥರ್ಡ್ ಕ್ಲಾಸ್ ಇತ್ತು. ನನ್ನ ಹೆಸರು SLC ಥರ್ಡ್ ಕ್ಲಾಸ್, PUC ಅಲ್ಲೂ ಥರ್ಡ್ ಕ್ಲಾಸ್ ಆಗಿತ್ತು. ನೀವೆಲ್ಲ 90% ತೆಗೆದಿದ್ದೀರಾ, ನಿಮ್ದೆಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಇರುತ್ತೆ. ಅದಕ್ಕೆ ನಾನು ಬಹಳ ಹೆಮ್ಮೆಯಿಂದ ನಿಮ್ಮನ್ನ ಸನ್ಮಾನ ಮಾಡಬೇಕು ಅಂತ ಹೇಳಿ ಇಲ್ಲಿ ಕರೆದು ಕೂರಿಸಿದ್ದೀನಿ. ನಿಮ್ಮ ಸಾಧನೆ ಮುಂದಿನ ಮಕ್ಕಳಿಗೆ ಪ್ರೇರಣೆ ಆಗಲಿ ಅಂತ ನಾನು ಬಯಸ್ತೀನಿ. ಅದೇ ರೀತಿ ಇವತ್ತು ಮಂಡ್ಯ ಬದಲಾಗಿದೆ. ಕಳೆದ 2 ವರ್ಷದಿಂದ ಮಂಡ್ಯದಲ್ಲಿ ಒಂದು 3,000 to 4,000 ಉದ್ಯೋಗಗಳನ್ನ ನೇರ ಹಾಗೂ ಇಂಡೈರೆಕ್ಟ್ ಆಗಿ ನಾನು ಸೃಷ್ಟಿಯನ್ನ ಮಾಡಿದ್ದೇನೆ. ಒಬ್ಬ ಯುವಕನನ್ನ ಗೆಲ್ಲಿಸಿದಕ್ಕೆ ಉತ್ತಮವಾದ ರಸ್ತೆ, ಉತ್ತಮವಾದ ವಾತಾವರಣವನ್ನ ಸೃಷ್ಟಿ ಮಾಡೋದ್ರಿಂದ, ಭ್ರಷ್ಟಾಚಾರವನ್ನ ಕಡಿಮೆ ಮಾಡಿರೋದ್ರಿಂದ ಹಲವಾರು ಉದ್ಯಮಗಳು ಮಂಡ್ಯಕ್ಕೆ ಬರ್ತಾ ಇದೆ. ನೀವು ಅನ್ಕೊಂಡಾಗೆ ಅಲ್ಲೊಂದು ಡಿಮಾರ್ಟ್ ಆಗಿದೆ, ಜೋಡೋ ಆಗಿದೆ, ಬಿಗ್ ಬಜಾರ್ ಆಗಿದೆ, ಮಕ್ಕಳ ಒಂದು ಮಾಲ್ ಆಗಿದೆ, ಥಿಯೇಟರ್ ಬರ್ತಾ ಇದೆ. ಇದರಿಂದ ಒಂದೊಂದು ಮಾಲ್ಗಳಲ್ಲಿ ನಿಮಗೆ 500 ಜನಕ್ಕೆ, ಮೊದಲೆಲ್ಲ ಕಾರ್ ತಗೊಂಡು ಇನ್ನೋವಾ ಕಾರ್ ತಗೋಬೇಕಾದ್ರೆ ನಾವು ಮೈಸೂರು, ಬೆಂಗಳೂರಿಗೆ ಹೋಗೋದು. ಇವತ್ತು ಬಹಳ ದೊಡ್ಡ ದೊಡ್ಡ ಕಾರ್ಗಳ ಶೋರೂಮ್ ಮಂಡ್ಯಕ್ಕೆ 2 ವರ್ಷದಲ್ಲಿ ಬಂದಿದೆ. ಇದರಿಂದ ನೇರವಾಗಿ ಉದ್ಯೋಗ ಯಾರು ಸಿಕ್ಕಿದೆ? ನಮ್ಮ ಮಂಡ್ಯದ ಮಕ್ಕಳು ಸಿಕ್ಕಿದೆ. ಇದರಿಂದ 3,000 to 4,000 ಉದ್ಯೋಗ ಇವತ್ತು ಮಂಡ್ಯದಲ್ಲಿ ಸೃಷ್ಟಿಯಾಗಿದೆ. PUC ಓದೋರು ಸಿಗ್ತಾ ಇದೆ, LLB ಓದಿರೋರು ಸಿಗ್ತಾ ಇದೆ, ಮೆಡಿಕಲ್ ಸ್ಟೂಡೆಂಟ್ಗಳು ಸಿಗ್ತಾ ಇದೆ, ಆಸ್ಪತ್ರೆಗಳು ಬರ್ತಾ ಇದೆ. ಇದರಿಂದ ಮಂಡ್ಯ ಒಂದು ರೀತಿಯ ಬದಲಾವಣೆಯನ್ನ ಕಳೆದ 2 ವರ್ಷಗಳಿಂದ ಕಾಣ್ತಾ ಇದೆ. ಇನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಂಡ್ಯವನ್ನ ಅಭಿವೃದ್ಧಿ ಮಾಡೋಣ. ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಇಡೀ ಹೊಸ ನವ ಮಂಡ್ಯವನ್ನ ಕಟ್ಟೋಣ ಅಂತ ಹೇಳಿ ಜಾಸ್ತಿ ಹೊತ್ತು ಮಾತಾಡಲ್ಲ. ಗುರುಗಳಿಗೆ ಬೇರೆ ಕಾರ್ಯಕ್ರಮ ಇದೆ. ನಾನು ನಿಮ್ಮೆಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಮಾಡಿದ್ದೀನಿ. ಕಾರ್ಯಕ್ರಮದ ನಂತರ ನೀವೆಲ್ಲ ಊಟ ಮಾಡಿ ಹೋಗ್ಬೇಕು ಅಂತೇಳಿ ಗುರುಗಳ ಮಾತನ್ನ ಕೇಳೋಣ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಮತ್ತೆ ಎಲ್ಲ ಮಕ್ಕಳಿಗೂ SSLC 1ನೇ ಕ್ಲಾಸಿಂದ SSLC ವರೆಗೂ ನಾನು ಬ್ಯಾಗ್ ಅನ್ನ ಮಾಡಿಸಿದ್ದೀನಿ. ಮುಂದಿನ ವಾರ ಆ ಕಾರ್ಯಕ್ರಮ ಮಾಡಿ ಮಂಡ್ಯದ 25,000 ಮಕ್ಕಳುಗಳಿಗೂ ಸ್ಕೂಲ್ ಬ್ಯಾಗ್ ಅನ್ನ ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.